ಡಿಐಜಿ ರೂಪಾ ಮತ್ತೊಂದು ವರದಿ ಸಲ್ಲಿಸಿದ್ದಾರೆ. ಎರಡನೇ ವರದಿಯಲ್ಲಿ ಮತ್ತಷ್ಟು ಜೈಲಿನ ಕರ್ಮಕಾಂಡ ಬೆಚ್ಚಿಟ್ಟಿದ್ದಾರೆ. ಈ ನಡುವೆ ರೂಪಾ ವಿರುದ್ಧ ಖೈದಿಗಳ ಆಕ್ರೋಶ ಸ್ಫೋಟಗೊಂಡಿದ್ದು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಅಷ್ಟಕ್ಕೂ ಎರಡನೇ ವರದಿಯಲ್ಲಿ ಏನೆಲ್ಲ ಜೈಲಿನ ಕರ್ಮಕಾಂಡ ಬೆಚ್ಚಿಟ್ಟಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಂಡು ಬನ್ನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕರ್ಮಕಾಂಡ ಬಿಚ್ಚಿಟ್ಟಿದ್ದ ಡಿಐಜಿ ರೂಪಾ ಇದೀಗ ಮತ್ತೊಂದು ವರದಿ ಸಲ್ಲಿಸಿದ್ದಾರೆ. ಎರಡನೇ ವರದಿಯಲ್ಲೂ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಎರಡನೇ ವರದಿಯಲ್ಲಿ ರೂಪಾ ಜಯಲಲಿತಾ ಆಪ್ತೆ ಶಶಿಕಲಾಗೆ ನೀಡ್ತಾ ಇರೋ ರಾಜಾತಿಥ್ಯದ ಬಗ್ಗೆ ಪ್ರಮುಖವಾಗಿ ಉಲ್ಲೇಖಿಸಿದ್ದಾರೆ. ಜೈಲಿನಲ್ಲಿ ಕೆಲವು ಕಡೆ ಸಿಸಿಟಿವಿ ವರ್ಕ್ ಆಗದಿರುವ ಬಗ್ಗೆ ಉಲ್ಲೇಖಿಸಿರುವ ರೂಪಾ, ಶಶಿಕಲಾ ಇರುವ ಸೆಲ್ ಬಳಿ ಸಿಸಿಟಿವಿ ಯಾಕೆ ಅಳವಡಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಜೈಲಿಗೆ ಭೇಟಿ ನೀಡಿದ್ದ ವೇಳೆ ಕೆಲ ದೃಶ್ಯಗಳನ್ನ ಡಿಲೀಟ್ ಮಾಡಿರುವ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಖೈದಿಗಳ ಪ್ರತಿಭಟನೆಗೆ ಅವಕಾಶ ನೀಡಿದವರು ಯಾರು? ಹೀಗೆ ಹಲವು ಅಂಶಗಳನ್ನ ಒಳಗೊಂಡಿರುವ ವರದಿಯನ್ನ ಕಾರಾಗೃಹ ಡಿಜಿಪಿ ಸತ್ಯನಾರಾಯಣ್ಗೆ ಸಲ್ಲಿಸಿದ್ದಾರೆ. ಇದನ್ನ ಸತ್ಯನಾರಾಯಣ ರಾವ್ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಜೈಲಾಧಿಕಾರಿಗಳ ಕಿತ್ತಾಟದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ, ವರದಿ ಬರೋವರೆಗೂ ನೋ ಕಮೆಂಟ್ಸ್ ಅಂದಿದ್ದಾರೆ. ತನಿಖೆ ಮಾಡಲಿಕ್ಕೆ ವಿನಯ್ ಕುಮಾರ್ ಅಂತೇಳಿ ರಿಟೈರ್ಡ್ ಸೀನಿಯರ್ IAS ಆಫೀಸರು ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಅವ್ರಿಗೆ ಆದೇಶ ಮಾಡಿದ್ದೀನಿ ನಾನೀಗ ತನಿಖೆ ಮಾಡಿ. ಈ ನಡುವೆ ಬೆಳಗ್ಗೆ ಡಿಜಿಪಿ ಸತ್ಯನಾರಾಯಣ ರಾವ್ ಜೈಲಿಗೆ ಭೇಟಿ ನೀಡಿದ್ರೆ ಮಧ್ಯಾಹ್ನ ಡಿಐಜಿ ರೂಪಾ ಭೇಟಿ ನೀಡಿದ್ರು. ಈ ವೇಳೆ ಮಹಿಳಾ ಖೈದಿಗಳು ರೂಪಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಜೈಲಿನಿಂದ ರೂಪಾ ವಾಪಸ್ ಆಗ್ತಿದ್ದಂತೆ ಪ್ರತಿಭಟನೆಗೆ ಮುಂದಾದ್ರು. ತಕ್ಷಣವೇ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿ ತಿಳಿಗೊಳಿಸಿದ್ರು. ಡಿಜಿಪಿ ಬೋರಲಿಂಗಯ್ಯ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಶಶಿಕಲಾರಿಂದ ಡಿಜಿಪಿ ಸತ್ಯನಾರಾಯಣ್ 2 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಗಿರೀಶ್ ಗೌಡ ಎಸಿಬಿಗೆ ದೂರು ನೀಡಿದ್ದಾರೆ. ಒಟ್ನಲ್ಲಿ ಜೈಲಾಧಿಕಾರಿಗಳ ಕಿತ್ತಾಟ ಮುಂದುವರೆದಿದ್ದು ಇದು ಇನ್ಯಾವ ಮಟ್ಟಕ್ಕೆ ತಲುಪುತ್ತೋ ಕಾದು ನೋಡಬೇಕು. ಚೇತನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.